ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡಿನಡ್ಕ. ಒಬ್ಬರು ನಾಲಾಯಕ್ ಗೃಹ ಮಂತ್ರಿ, ಇನ್ನೊಬ್ಬರು ಕೆಲಸಕ್ಕೆ ಬಾರದ ಉಸ್ತುವಾರಿ ಮಂತ್ರಿ, ಮತ್ತೊಬ್ಬರು ಕರ್ತವ್ಯ ಮರೆತಿರುವ ಪೊಲೀಸ್ ಕಮಿಷನರ್. ಇಂತಹವರ ಆಡಳಿತ ಇದ್ದರೆ ಮಂಗಳೂರಿನಲ್ಲಿ ಕೇವಲ ಗುಂಪು ಹತ್ಯೆ ಮಾತ್ರ ಅಲ್ಲ, ಮಂಗಳೂರು ಜನರ ನರಮೇಧ ಕೂಡ ನಡೀಬಹುದು. ಹಾಗಾಗಿ ಮಂಗಳೂರಿನಲ್ಲಿ ಜನರ ಜೀವಕ್ಕೆ ಅವರವರೇ ಹೊಣೆ. ಇನ್ನು ಮುಂದೆ ಮಂಗಳೂರಿನ ಜನರು ಒಬ್ಬೊಬ್ಬರಾಗಿ ಓಡಾಡುವಾಗ ಸ್ವಲ್ಪ ಎಚ್ಚರವಾಗಿರುವುದು ಒಳ್ಳೆಯದು. ನೀವು ಈ ಗೃಹ ಸಚಿವರನ್ನು ನಂಬಿ ಕೂತ್ರೆ, ಈ ಉಸ್ತುವಾರಿ ಮಂತ್ರಿಯನ್ನು ನಂಬಿದ್ರೆ, ಮಂಗಳೂರಿನ ಪೊಲೀಸರು ನಿಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂದ್ಕೊಂಡಿದ್ರೆ ನಿಮ್ಮ ಪ್ರಾಣಕ್ಕೆ ಸಂಚಾಕಾರ ಬರಬಹುದು. ಹಾಗಾಗಿ ಹುಷಾರಾಗಿರಿ. ಇವರನ್ನು ನಂಬಿ ಕೂರಬೇಡಿ. ಅವರು ಗುಂಪು ಹತ್ಯೆ ನಡೆದಾಗಲೂ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ. ಗುಂಪು ಹತ್ಯೆ ಮಾಡಿರುವ ಪ್ರತಿಯೊಬ್ಬರನ್ನ ಹಿಡಿದು ಶಿಕ್ಷೆ ಕೊಡಿಸುವ ಮನಸ್ಸು ಅವರಿಗೆ ಇಲ್ಲ. ಅವರೊಂದು ಗುಂಪು ಹತ್ಯೆಯನ್ನು ಒಂದು ಸಾಮಾನ್ಯ ಘಟನೆ ಎಂಬಂತೆ ಟ್ರೀಟ್ ಮಾಡ್ತಾ ಇದ್ದಾರೆ. ಅವರಲ್ಲಿ ಯಾರನ್ನೋ ಬಚಾವ್ ಮಾಡುವ ಉದ್ದೇಶವೂ ಇದ್ದಂತಿದೆ. ಇಲ್ಲಾಂದರೆ ಮಂಗಳೂರಿನಲ್ಲಿ ನಡೆದ ಗುಂಪು ಹತ್ಯೆ ಪ್ರಕರಣದ ಬಗ್ಗೆ ಅವರು ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇರಲಿಲ್ಲ. ಮೊನ್ನೆ ಭಾನುವಾರ ಮಂಗಳೂರು ಹೊರವಲಯದ ವಾಮಂಜೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಕುಡುಪು ಎಂಬಲ್ಲಿ ಹಾಡಹಗಲೇ ಕ್ರಿಕೆಟ್ ಮೈದಾನದಲ್ಲಿ ಒಂದು ಗುಂಪು ಹತ್ಯೆ ನಡೆದಿತ್ತು. ಅಪರಿಚಿತ ವ್ಯಕ್ತಿಯನ್ನ ಕ್ರಿಕೆಟ್ ಮೈದಾನದಲ್ಲಿ ಗುಂಪೊಂದು ಹೊಡೆದು ಕೊಂದು ಹಾಕಿದೆ. ಆದರೂ ಆ ಗುಂಪು ಹತ್ಯೆ ಬಗ್ಗೆ ಪೊಲೀಸರು 48 ಗಂಟೆಗಳ ಕಾಲ ನಿರ್ಲಕ್ಷ್ಯ ಮಾಡಿದ್ರು. ಗುಂಪು ಹತ್ಯೆ ನಡೆದ 24 ಗಂಟೆಗಳ ಬಳಿಕ ಮಂಗಳೂರಿನ ಕೆಲ ಮುಸ್ಲಿಂ ಮುಖಂಡರು ಸ್ವಲ್ಪ ಒತ್ತಡ ಹೇರಿದ್ರಿಂದ ಆ ಪ್ರಕರಣವನ್ನ ನಿಮ್ಮ ಪ್ರಸ್ತುತ ನ್ಯೂಸ್ ಫಾಲೋ ಅಪ್ ಮಾಡಿದ್ರಿಂದ ಪೊಲೀಸರು ಎಚ್ಚೆತ್ತುಕೊಂಡ್ರು. ಕೊನೆಗೆ ಅದು ಗುಂಪು ಹತ್ಯೆನೇ ಎಂಬ ಮಾಹಿತಿ ಮಂಗಳೂರಿನ ಪೊಲೀಸರಿಗೆ ಸಿಗಬೇಕಾದ್ರೆ 48 ಗಂಟೆಗಳು ಬೇಕಾಯಿತು. ಅಂದರೆ 2 ದಿನಗಳು ಬೇಕಾಯಿತು ನೋಡಿ. ಪೊಲೀಸ್ ಕಮಿಷನರ್ 48 ಗಂಟೆಗಳ ಬಳಿಕ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿದರು. ಅದು ಕೂಡ ಪೂರ್ಣ ಮಾಹಿತಿಯನ್ನು ಕೊಟ್ಟಿಲ್ಲ. ಅರೆಬರೆ ಮಾತನಾಡಿ ಸುದ್ದಿಗೋಷ್ಠಿ ಮುಗಿಸಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ಅಪರಿಚಿತ ವ್ಯಕ್ತಿಯ ಹತ್ಯೆ ನಡೆದಿದೆ. 30 ಮಂದಿಯ ತಂಡ ಆತನ ಮೇಲೆ ಹಲ್ಲೆ ಮಾಡಿದೆ. ಅದರಲ್ಲಿ 15 ಜನರನ್ನ ಬಂಧನ ಮಾಡಲಾಗಿದೆ ಅಂತ ಪೊಲೀಸ್ ಕಮಿಷನರ್ ಇವತ್ತು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ನೀಡಿದ್ದಾರೆ. ಆದರೆ ಆ ಕ್ಷುಲ್ಲಕ ಕಾರಣ ಯಾವುದು ಅಂತ ಪೊಲೀಸ್ ಕಮಿಷನರ್ ತಿಳಿಸಿಲ್ಲ. ಕ್ಷುಲ್ಲಕವೋ ಇನ್ನೊಂದು ಕಾರಣ ಅಂತ ಇರಬೇಕಿತ್ತಲ್ಲ, ಆದರೆ ಆ ಕಾರಣ ಯಾವುದು ಅಂತ ಗೊತ್ತಿಲ್ಲ. ಆದರೆ ಅಲ್ಲಿನ ಸ್ಥಳೀಯರು ಹೇಳುವಂಗೆ ಆ ಅಪರಿಚಿತ ವ್ಯಕ್ತಿಯ ಧರ್ಮವನ್ನು ಗುರುತಿಸಿ ಆತನ ಗುಂಪು ಹತ್ಯೆ ನಡೆದಿದೆ ಅಂತಿದ್ದಾರೆ. ಅದರಲ್ಲಿ ಸತ್ಯ ಇದೆಯಾ ಅಂತ ಕಮಿಷನರ್ ಅವರನ್ನು ಕೇಳಿದರೆ ಅವರು ಹೆಚ್ಚು ಮಾತನಾಡಲ್ಲ, ತನಿಖೆ ನಡೀತಾ ಇದೆ, ಹೆಚ್ಚಿನ ಮಾಹಿತಿ ಇನ್ನಷ್ಟೇ ಗೊತ್ತಾಗಬೇಕು ಅಂತಿದ್ದಾರೆ. 48 ಗಂಟೆಗಳ ಬಳಿಕ ಅವರಿಗೆ ಹೆಚ್ಚಿನ ಮಾಹಿತಿ ಗೊತ್ತಾಗಿಲ್ಲ ಅಂದರೆ ಅದನ್ನು ನಂಬೋದು ಕಷ್ಟ ರೀ. ಹೀಗಿರಬೇಕಾದ್ರೆ ನಮ್ಮ ಗೃಹ ಸಚಿವರು ಈ ಗುಂಪು ಹತ್ಯೆಗೆ ಬೇರೆ ಕಾರಣವನ್ನು ಕೊಟ್ಟಿದ್ದಾರೆ. ಕ್ರಿಕೆಟ್ ಪಂದ್ಯಾಟ ನಡೀಬೇಕಾದ್ರೆ ಪಾಕ್ ಪರ ಘೋಷಣೆ ಕೂಗಿದ್ದಕ್ಕೆ ಅಪರಿಚಿತ ವ್ಯಕ್ತಿಯ ಕೊಲೆಯಾಗಿರುವ ಮಾಹಿತಿ ನನಗೆ ಸಿಕ್ಕಿದೆ ಅಂತ ಹೋಮ್ ಮಿನಿಸ್ಟರ್ ಬೆಂಗಳೂರಿನಲ್ಲಿ ಕೂತು ಹೇಳಿದ್ದಾರೆ. ಮಿಸ್ಟರ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್, ಯಾರು ನಿಮಗೆ ಮಂಗಳೂರಿನ ಗುಂಪು ಹತ್ಯೆ ಬಗ್ಗೆ ರಿಪೋರ್ಟ್ ಕೊಟ್ಟವರು? ಪಾಕಿಸ್ತಾನ್ ಪರ ಘೋಷಣೆ ಕೂಗಿದ್ದಕ್ಕೆ ಗುಂಪು ಹತ್ಯೆ ನಡೆದಿದೆ ಅಂತೀರಲ್ಲ, ಯಾರು ನಿಮಗೆ ಆ ವರದಿ ಕೊಟ್ಟಿರೋದು? ಪೊಲೀಸ್ ಕಮಿಷನರ್ ಕೊಟ್ರ ಅಥವಾ ಸಂಘ ಪರಿವಾರದ ಶಾಖೆಯಿಂದ ಆ ರಿಪೋರ್ಟ್ ಸಿಕ್ತಾ? ಪಾಕ್ ಪರ ಘೋಷಣೆ ಕೂಗಿದ್ದಕ್ಕೆ ಗುಂಪು ಹತ್ಯೆ ನಡೆದಿದೆ ಅನ್ನೋದಾದ್ರೆ ಆ ಮಾಹಿತಿ ಪೊಲೀಸ್ ಕಮಿಷನರ್ಗೂ ಕೂಡ ಇರಬೇಕಿತ್ತಲ್ಲ. ಅವರೇ ಸುದ್ದಿಗೋಷ್ಠಿಯಲ್ಲಿ ಇಂಥ ಯಾವುದೇ ಮಾಹಿತಿಯನ್ನ ಕೊಟ್ಟಿಲ್ಲ. ಮತ್ತೆಲ್ಲಿಂದ ನಿಮಗೆ ಈ ಮಾಹಿತಿ ಸಿಕ್ತು? ಮನುವಾದಿ ಸ್ವಾಮಿಗಳ ಪಾದಕ್ಕೆ ಶರಣಾಗುವ ಈ ಗೃಹ ಮಂತ್ರಿಗೆ ಮಂಗಳೂರಿನ ಸಂಘ ಪರಿವಾರದ ಶಾಖೆಯಿಂದ ಈ ಮಾಹಿತಿ ಹೋಗಿರಬೇಕು ಅಂತ ಅನ್ಸುತ್ತೆ. ನಾಚಿಕೆಯಾಗಬೇಕು ಈ ಗೃಹ ಮಂತ್ರಿಗೆ. ಸುಳ್ಳು ಮಾಹಿತಿ ಕೊಡುವ ಇವರು ಯಾವ ಸೀಮೆಯ ಗೃಹ ಮಂತ್ರಿ ರೀ? ಒಂದು ಗುಂಪು ಹತ್ಯೆ ಕೇಸನ್ನ ಪಾಕಿಸ್ತಾನದ ಪರ ಘೋಷಣೆಯ ಹೆಸರಲ್ಲಿ ವೀಕ್ ಮಾಡೋಕೆ ನೋಡಿದಾರಲ್ಲ ಈ ಹೋಮ್ ಮಿನಿಸ್ಟರ್. ಇವರಿಗೆ ಪ್ರಜ್ಞೆ ಅನ್ನೋದು ಇದೆಯೇನ್ರಿ? ಈ ಮನುಷ್ಯ CM ಪಟ್ಟದ ಮೇಲೆ ಆಸೆ ಇಟ್ಟಿದ್ದಾರೆ. ಇವರು ಮುಖ್ಯಮಂತ್ರಿ ಆದರೆ ಆ ದೇವರೇ ಗತಿ. ಇವರು ಗೃಹ ಮಂತ್ರಿ ಆಗೋ ಬದಲು ಸಂಘ ಪರಿವಾರದ ಸೇವೆ ಮಾಡುವ ಮಂತ್ರಿ ಆಗೋದು ಉತ್ತಮ ರೀ. ಮಂಗಳೂರಿನ ಪ್ರತಿಯೊಬ್ಬ ಕಾಂಗ್ರೆಸ್ ನಾಯಕರಿಗೂ ಕುಡುಪು ಎಂಬಲ್ಲಿ ನಡೆದ ಗುಂಪು ಹತ್ಯೆಯ ಇಂಚಿಂಚು ಮಾಹಿತಿ ಗೊತ್ತಿದೆ. ಅಲ್ಲಿನ ಸ್ಥಳೀಯರಲ್ಲೂ ಆ ಬಗ್ಗೆ ಬೇಕಾದಷ್ಟು ಮಾಹಿತಿ ಇದೆ, ಪೊಲೀಸರಲ್ಲೂ ಬೇಕಾದಷ್ಟು ಮಾಹಿತಿ ಇದೆ. ವಲಸೆ ಕಾರ್ಮಿಕ ಎನ್ನಲಾಗ್ತಾ ಇರುವ, ಮುಸ್ಲಿಂ ಧರ್ಮಿ ಅಂತ ಹೇಳಲಾಗ್ತಾ ಇರುವ ಸುಮಾರು 40 ವರ್ಷ ಪ್ರಾಯದ ವ್ಯಕ್ತಿ ಕ್ರಿಕೆಟ್ ಮ್ಯಾಚ್ ನಡೆದ ಮೈದಾನದ ಬಳಿಗೆ ಹೋದಾಗ ಅಲ್ಲಿ 50 ಜನರ ಗುಂಪು ಹೊಡೆದು ಕೊಂದಿರೋದು. ಅದಕ್ಕೆ ಅಲ್ಲಿನ ಮಾಜಿ ಕಾರ್ಪೊರೇಟರ್ ಒಬ್ಬರ ಗಂಡ ಪ್ರಚೋದನೆ ಮಾಡಿರೋದು. ಒಂದಷ್ಟು ಮಂದಿ ಹಲ್ಲೆ ಮಾಡಬೇಡಿ ಅಂತ ಅಂಗಲಾಚಿದ್ರು, ಬಿಡದೆ ಥಳಿಸಿರೋದು. ಬ್ಯಾಟ್ ದೊಣ್ಣೆ ಕಲ್ಲಿನಿಂದ ಹೊಡೆದು ಅವರು ಕೊಂದಿರೋದು.
ಬಳಿಕ ಶವವನ್ನು ರಸ್ತೆ ಬದಿಯಲ್ಲಿ ಎಸೆದು ಹೋಗಿರೋದು. ಕೊಲೆ ನಡೆದಾಗ ಅಲ್ಲಿದ್ದ ಒಂದಷ್ಟು ಮಂದಿ ಓಡಿ ಹೋಗಿರೋದು. ಬಳಿಕ ಸಾಕ್ಷಿ ನಾಶಕ್ಕಾಗಿ ಒಂದಷ್ಟು ವಿಡಿಯೋ ಚಿತ್ರೀಕರಣವನ್ನು ಡಿಲೀಟ್ ಮಾಡಿಸಿರೋದು. ಪಾಕ್ ಪರ ಘೋಷಣೆ ಕೂಗಿದ್ದಕ್ಕೆ ಹೊಡೆದಿರುವುದಾಗಿ ಕೊಂದವರೇ ಪ್ರಚಾರ ಮಾಡಿರೋದು. ಹೀಗೆ ಬೇಕಾದಷ್ಟು ಮಾಹಿತಿ ಅಲ್ಲಿನ ಸ್ಥಳೀಯರಲ್ಲಿದೆ. ಪರಮೇಶ್ವರ್ ಅವರ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಮುಖಂಡರು ಮತ್ತು ಕಾರ್ಯಕರ್ತರಲ್ಲೂ ಮಾಹಿತಿ ಇದೆ. ಹಾಗೆ ಪೊಲೀಸರಲ್ಲೂ ಬೇಕಾದಷ್ಟು ಮಾಹಿತಿ ಇದೆ. ಆದರೂ ಅದೆಂತಹ ಒತ್ತಡವೂ ಗೊತ್ತಿಲ್ಲ. ಅದ್ಯಾವ ಕಾರಣದ ಕೈಗಳು ಇದರ ಹಿಂದೆ ಕೆಲಸ ಮಾಡ್ತಿದೆಯೋ ಗೊತ್ತಿಲ್ಲ. ಮೊದಲ 36 ಗಂಟೆಗಳ ಕಾಲ ಪೊಲೀಸರು ಆ ಪ್ರಕರಣದಲ್ಲಿ ನಿರ್ಲಕ್ಷ್ಯವನ್ನ ಮಾಡಿದರು. ಅದನ್ನು ಗಮನಿಸುವಾಗ ಆ ಕೇಸನ್ನು ಮುಚ್ಚಿ ಹಾಕುವ ಪ್ರಯತ್ನ ನಡೀತಿದೆ ಅನ್ನೋ ಸಂಶಯ ಬರೋದು ಸಹಜ. ಒಂದು ಕ್ರಿಕೆಟ್ ಪಂದ್ಯಾಟ ನಡೀತಿದ್ದಾಗ ಮೈದಾನದಲ್ಲಿ ನಡೆದ ಗುಂಪು ಹತ್ಯೆ ಬಗ್ಗೆ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ಸಿಗಲ್ಲ ಅಂದರೆ ಅದನ್ನು ನಂಬೋಕೆ ಸಾಧ್ಯ ಇಲ್ಲ. ಇದರಲ್ಲಿ ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಅವರು ಈ ಪ್ರಕರಣದ ದಿಕ್ಕು ತಪ್ಪಿಸಲು ನೋಡಿದ್ದಾರೆ ಎಂಬ ಅನುಮಾನವೂ ಕಾಣ್ತಾ ಇದೆ. ಹಾಗಾಗಿ ಈ ಪ್ರಕರಣದ ತನಿಖೆಯ ಹೊಣೆಯನ್ನ ವಾಮಂಜೂರ್ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಕೊಡಲೇಬಾರದು. ಅವರು ಆರಂಭದಲ್ಲೇ ಪ್ರಕರಣದ ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡಿದ್ದಾರೆ ಎಂಬ ಅನುಮಾನ ಇರುವಾಗ ಅವರಿಗೆ ಈ ಪ್ರಕರಣದ ತನಿಖೆಯ ಜವಾಬ್ದಾರಿ ಕೊಟ್ಟರೆ ತನಿಖೆ ಸರಿಯಾದ ದಾರಿಯಲ್ಲಿ ಸಾಗುತ್ತೆ ಅಂತ ನಂಬೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಪ್ರಕರಣವನ್ನು ಬೇರೆ ಕಡೆಯ ದಕ್ಷ ಪೊಲೀಸ್ ಅಧಿಕಾರಿಗಳಿಗೆ ವಹಿಸಬೇಕು. ಸಾಧ್ಯವಾದರೆ ಆರಂಭದಲ್ಲಿ ಕರ್ತವ್ಯ ಲೋಪ ಎಸಗಿರುವ ವಾಮಂಜೂರ್ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ಇಲಾಖೆ ಕ್ರಮ ಕೈಗೊಳ್ಳಬೇಕು. ಅವರನ್ನು ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸೋದೇ ಉತ್ತಮ. ಅವರ ಲಿಮಿಟ್ನಲ್ಲಿ ಹಾಡಹಗಲೇ ನಡೆದಿರುವ ಒಂದು ಗುಂಪು ಹತ್ಯೆ ಬಗ್ಗೆ ಅವರಿಗೆ ಆರಂಭದಲ್ಲಿ ಮಾಹಿತಿ ಸಿಕ್ಕಿಲ್ಲ ಎಂದಾದರೆ ಅವರು ಅಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಹೇಗೆ ಕಾಪಾಡ್ತಾರೆ? ಇದು ಪ್ರಶ್ನೆ. ಇದನ್ನೆಲ್ಲ ಸರಿಪಡಿಸಬೇಕಾದವರು ಯಾರು? ಗೃಹ ಮಂತ್ರಿಯೇ ಸುಳ್ಳು ಮಾಹಿತಿಯನ್ನು ನಂಬಿ ಮಾತಾಡ್ತಾರೆ ಅಂದರೆ ನಾವು ಯಾರನ್ನು ನಂಬೋದು? ಪೊಲೀಸ್ ಕಮಿಷನರ್ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ತಾರೆ ಅಂದರೆ ಏನು ಮಾಡೋದು? ಇನ್ನು ದಕ್ಷಿಣ ಕನ್ನಡದ ಉಸ್ತುವಾರಿ ಮಂತ್ರಿಗೆ ಈ ಬಗ್ಗೆ ಟ್ವೀಟ್ ಮಾಡೋದಕ್ಕೆ 48 ಗಂಟೆಗಳು ಬೇಕಾಯಿತು. ಆ ಪುಣ್ಯಾತ್ಮನನ್ನು ಯಾರೋ ದಕ್ಷಿಣ ಕನ್ನಡಕ್ಕೆ ಉಸ್ತುವಾರಿ ಮಾಡಿದರು. ಖಂಡನೀಯ, ಕಠಿಣ ಕ್ರಮ ಅಂತ 2 ಸಾಲು ಟ್ವೀಟ್ ಮಾಡಿ ಉಸ್ತುವಾರಿ ಮಂತ್ರಿ ಬೆಂಗಳೂರಿನಲ್ಲಿ ನಿದ್ದೆ ಹೊಡಿತಾ ಇದ್ದಾರೆ. ಹೀಗಿದ್ರೆ ಸೂಕ್ಷ್ಮ ಪ್ರದೇಶವಾಗಿರುವ ಮಂಗಳೂರಿನ ಕತೆ ಏನು? ಈಗ 15 ಜನರ ಬಂಧನ ಮಾತ್ರ ಆಗಿದೆ. ಹಲ್ಲೆ ಮಾಡಿದ್ದು 30 ಜನರು ಅಂತ ಪೊಲೀಸ್ ಆಯುಕ್ತರೇ ಹೇಳ್ತಾ ಇದ್ದಾರೆ. ಇನ್ನುಳಿದ 15 ಜನರ ಬಂಧನ ಯಾವಾಗ ಅಂತಾನೆ ಗೊತ್ತಿಲ್ಲ. ಅಲ್ಲದೆ ಅಲ್ಲಿನ ಪ್ರಭಾವಿಗಳು ಮಾಜಿ ಕಾರ್ಪೊರೇಟ್ ಪತಿಯು ಈ ಗುಂಪು ಹತ್ಯೆಯಲ್ಲಿ ಭಾಗಿಯಾಗಿದ್ದರು ಅಂತ ಹೇಳಲಾಗ್ತಾ ಇದೆ. ಆದರೆ ಆ ಪ್ರಭಾವಿಗಳ ಬಗ್ಗೆ ಪೊಲೀಸರು ತುಟಿಯೇ ಬಿಚ್ಚಲ್ಲ. ಅಲ್ಲಿ ಮಂಗಳೂರು ಪೊಲೀಸರ ಮೇಲೆ ಎಷ್ಟು ತಾರತಮ್ಯದ ಆರೋಪ ಇದೆ ಅಂದರೆ, ಈ ಹಿಂದೆ ಬೋಳಿಯಾರ್ ಎಂಬಲ್ಲಿ ಯಾರೋ 4 ಜನ ಹಲ್ಲೆ ಮಾಡಿದ್ರು ಅಂತ 400 ಮನೆಗೆ ನುಗ್ಗಿ ಸಿಕ್ಕವರನ್ನ ಎಳೆದುಕೊಂಡು ಹೋಗಿ ಆರೋಪಿಗಳ ಮನೆಯವರನ್ನ ಠಾಣೆಯಲ್ಲಿ ಕೂರಿಸಿ ಕಾಡಿಸಿ ಪೀಡಿಸಿದ್ರಂತೆ. ಆದರೆ ಕುಡುಪಿನಲ್ಲಿ ಗುಂಪು ಹತ್ಯೆ ನಡೆದರೂ ಯಾರ ಮನೆಯ ಬಾಗಿಲನ್ನು ಈ ಪೊಲೀಸರು ಬಡಿದಿಲ್ಲ ಅಂತ ದಕ್ಷಿಣ ಕನ್ನಡದ ಜನರು ಮಾತಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಹೀಗೆ ವಿಶ್ವಾಸಾರ್ಹತೆ ಕಳೆದುಕೊಂಡ್ರೆ ಈ ನಾಡಿನ ಕತೆ ಏನು? ಆತಂಕದ ವಿಷಯ ಅಂದರೆ ಉತ್ತರ ಭಾರತದಲ್ಲಿ ನಡೀತಾ ಇದ್ದ ಗುಂಪು ಹತ್ಯೆ ಮಂಗಳೂರಿಗೂ ಕಾಲಿಟ್ಟಿದೆ. ಇದರ ವಿರುದ್ಧ ಕಠಿಣ ಕಾನೂನು ಕ್ರಮಗಳು ಆಗದೇ ಇದ್ರೆ ಮಂಗಳೂರು ಭವಿಷ್ಯದಲ್ಲೇ ದೊಡ್ಡ ಬೆಲೆ ತೆರಬೇಕಾಗ್ಬೋದು. ಹಾಗಾಗಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಳಬೇಕು. ಗುಂಪು ಹತ್ಯೆ ಮಾಡುವ ಇಂತಹ ಕ್ರಿಮಿಗಳನ್ನು ಹಿಡಿದು ಹೊಸಕಿ ಹಾಕಬೇಕು. ಇನ್ಮೇಲೆ ಮಂಗಳೂರಿನಲ್ಲಿ ಇಂತಹ ಘಟನೆಗಳು ನಡೀಬಾರದು ಎಂದಾದರೆ ಕುಡುಪಿನಲ್ಲಿ ಗುಂಪು ಹತ್ಯೆ ಮಾಡಿರುವ ಒಬ್ಬೊಬ್ಬರನ್ನ ಹಿಡಿದು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು. ಇಲ್ಲಾಂದರೆ ಮಂಗಳೂರು ಮತ್ತೊಂದು ಯುಪಿನೋ ಬಿಹಾರನೋ ಆಗ್ಬೋದು. ಅಂತಹ ಪರಿಸ್ಥಿತಿಗೆ ಮಂಗಳೂರನ್ನ ದೂಡಿ ಹಾಕಬೇಡಿ ಅಂತ ಈ ಸರ್ಕಾರದ ಬಳಿ ನಾವು ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.